ಹೊಸ ಡಿ ಜೆ ಸೆಟ್ಟಿಂಗ್ ನಮ್ಮ ಬ್ರದರ್ದು. ಈ ಒಂದು ಡಿ ಜೆ ಸೆಟ್ಟಿಂಗು ಯಾವಾಗಲೂ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಇವರೇ ಓನರು ನಮ್ಮ ಬ್ರದರ್ ಮೂರ್ತಣ್ಣ ಅಂತ, ವೀರಾಪುರದವರು. ವೀರಾಪುರದ ಸೆಟ್, ಹೊಸ ಸೆಟ್. ಸೌಂಡ್ ಹೆಂಗೆ ಬರುತ್ತೆ ಹೆಂಗೆ ನೋಡ್ಬೇಕು. ಎಲ್ಲ ಹೊಸ ಸೆಟ್ಟು, ಹೊಸ ಫಿಟ್ಟಿಂಗು. ನೋಡೋಣ ಹೆಂಗೆ ಬರುತ್ತೆ ಡಿ ಜೆ. ನಮ್ಮ ಗ್ರಾಮದಿಂದ ನಾವು ಬುಲೆರೋ ಹಾಕೊಂಡ್ಬಂದಿದ್ದೀವಿ ತೊಗೊಂಡೋಗೋದಕ್ಕೆ. ಪ್ಯಾಕಿಂಗ್ ಮಾಡ್ಕೊಳ್ತಾರೆ ತಮ್ಮ. ನೋಡಮ್ಮ ಹೆಂಗಿರುತ್ತೆ ಸೌಂಡು ಏನಂತಂದು ಅಪ್ಡೇಟ್ ಕೊಡ್ತೀನಿ ನಾನು ನಿಮಗೆ. ಲೋಡಿಂಗ್ ಮಾಡ್ತಾಯಿದ್ದೀವಿ ಇವಾಗ. ಇದಕ್ಕೆ ಎಷ್ಟು ಐಟಮ್ ಹಾಕ್ತಿದ್ರೆ ಯಾವ್ಯಾವ ಫಿಟ್ಟಿಂಗ್ ಇರ್ತೈತೆ ಗಾಡಿ ಇದಕ್ಕೆ ಡಿ ಜೆ ಸೆಟ್ಟಿಂಗಲ್ಲಿ? ಈಗ 4 ಟಾಪ್. ಓಕೆ. 2 ಡಬ್ಲ್ಯೂ ಪಿನ್, 4 ಸಬ್ಬು. ಓಕೆ. ಟೋಟಲ್ 10. ಈ ಸೌಂಡಲ್ಲಿ ಏನಾದರೂ ವೇರಿಯೇಷನ್ ಕೊಡ್ತಾರಲ್ಲ, ಎಷ್ಟುವರೆಗೂ ಹೈ ಬರುತ್ತೆ ಸೌಂಡು? ಹಾಗೆ ಕೆಪಾಸಿಟಿ ಅಲ್ಲ, ಎಷ್ಟು ವ್ಯಾಟ್ಸ್? 2,500 ವ್ಯಾಟ್ಸ್ ಒಂದೊಂದು, ಅಥವಾ ಟೋಟಲ್ ಎಲ್ಲ ಸೇರಿನ? ಓಕೆ. ಒಂದೊಂದು ಸ್ಪೀಕರ್ ಬಂದು 2,500 ವಾಟ್ ಅಂತೆ. ಓಕೆ, ನೋಡೋಣ. ಹೊಸ ಫಿಟ್ಟಿಂಗ್, ನಮಗೂ ಹೊಸ ಅನುಭವ, ನೋಡ್ಕೊಂಬರೋಣ. ಸೊ ಈ ಒಂದು ವಿಡಿಯೋ 1 ವಾರ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮದುವೆ ಕೆಲಸ ಇರೋದ್ರಿಂದ ಮತ್ತು ಬೇರೆ ಕೆಲಸ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಮ್ಮ ಪರಶುರಾಮಪುರದಲ್ಲಿ ನಮ್ಮ ಹುಬ್ಳಿಯಲ್ಲಿ ತುಂಬ ಇದ್ದಾವೆ. ಸೊ ಎಲ್ಲ ಬುಕ್ಕಿಂಗ್ ಆಗಿತ್ತು. ಸೊ ಹಂಗಾಗಿ ಬುಕ್ಕಿಂಗ್ ಆಗಿರೋದ್ರಿಂದ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ನಮ್ಮ ಬ್ರದರ್ ಹೊಸ ಸೆಟ್ ತಂದಿರೋದ್ರಿಂದ ಸೊ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದೊಂದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ನಮ್ಮ ಬ್ರದರ್ದು ಆಗಿರೋದ್ರಿಂದ ಸೊ ಹಾಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ತಮ್ಮನ ಮದುವೆಗೆ ತೆಗೆದುಕೊಂಡಂತಹ ಡಿ ಜೆ. ಸೊ ಆಲ್ರೆಡಿ 2 ವಿಡಿಯೋ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ತುಂಬ ವ್ಯೂಸ್ ಆಗ್ತಾಯಿದೆ. ಸೊ ಅಲ್ಲಿ ಕನ್ಸರ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಇಲ್ಲಿನೂ ಕನ್ಸರ್ಟ್ ನಂಬರ್ ಹಾಕಿರ್ತೀನಿ. ಸೊ ಬೇಕಾದವರು ಈ ಒಂದು ಬಾಲಾಜಿ ಡಿ ಜೆ ಸೌಂಡ್ಸ್ ಅವ್ರಿಗೆ ಸಂಪರ್ಕಿಸಿ ವೀಕ್ಷಣೆ ಮಾಡಿ. ನೋಡಿ, ಇದು 4 ಜನ ಹಿಡ್ಕೊಂಡು ಬಂದರು. ಅಷ್ಟಿರುತ್ತೆ ನೋಡ್ರಿ, ಅದು ವೆಯ್ಟ್ 4 ಜನ ಇತ್ತು, ಅಷ್ಟು ವೆಯ್ಟ್. ನೋಡಿ, ಆಲ್ರೆಡಿ ನಮ್ಮದು ಡಿ ಜೆ ಬುಕ್ಕಿಂಗ್ ಆಗಿತ್ತು ಆಲ್ರೆಡಿ. ಈಗೆಲ್ಲ ಲೋಡಿಂಗ್ ಆಗಿದೆ. ಸೊ ಅಷ್ಟು ಒಂದು. ಸೊ ಇಲ್ಲಿ ಜನ್ರೇಟರ್ ಇದೆ. ಸೊ ಈ ಜನ್ರೇಟರ್ ಬ್ಯಾಕ್ ಸೈಡೇ ಫಿಟ್ಟಿಂಗ್ ಮಾಡ್ತಾರೆ. ಇದು ಎಲ್ಲಪ್ಪ ಅಂದರೆ ವೀರಾಪುರ, ಅಮರಾಪುರ ಮಂಡಲ್ ಬರುತ್ತೆ. ಸೊ ಇದೆ ನಿಮಗೆ ನೋಡಿ, ನಿಮಗೆ ಇದು ಬಂದು ನಿಮಗೆ ಅಮರಾಪುರದಿಂದ ಬರ್ತಾ ಬಲಗಡೆ 2ನೇ ಕ್ರಾಸು, ಫಸ್ಟ್ ಲೆಫ್ಟಲ್ಲೇ ಮನೆ ಬರುತ್ತೆ ಹೇಳ್ತಾರೆ. ಫಸ್ಟಿಗೆ ಇವರೆಲ್ಲ ಪೇಂಟಿಂಗ್ ಮಾಡ್ತಾಯಿದ್ರು ಮತ್ತು ಮೈಕ್ ಸೆಟ್ ಇಟ್ಟಿದ್ರು. ಈಗ ಡಿ ಜೆ ಮಾಡಿದ್ದಾರೆ. ಅಪ್ಡೇಟ್ ಕಾಲಕ್ಕೆ ಬಂದಂತಹ ಒಂದು ಅಪ್ಡೇಟ್ಗೆಲ್ಲ ಅಪ್ಲೋಡ್ ಮಾಡ್ತಿದ್ದಾರೆ. ಇದೇ ಕಾರ್ನರಲ್ಲೇ ಬರುತ್ತೆ ಮನೆ. ನಿಮಗೆ ಅಲ್ಲಿ ನೋಡಿದ್ರೆ ತೆಂಗಿನ ಮರ ಇದೆ, ಒಂದು ಬೇವಿನ ಮರ ಇದೆ. ಈ ಕಡೆಯಿಂದ ಬಂದರೆ ಫಸ್ಟ್ ರೈಟು, ಸೆಕೆಂಡ್ ಕ್ರಾಸಲ್ಲಿ ಫಸ್ಟ್ ಲೆಫ್ಟಲ್ಲಿ ಬರುತ್ತೆ. ಸೊ ಇದು ಬಂದು ಈ ರೋಡ್ ಬಂದು ವಲಸೆಯಿಂದ ಬರ್ತಾ, ಸೊ ಅಲ್ಲೇನು ಆಲದ ಮರ ವಾಟರ್ ಟ್ಯಾಂಕ್ ಇದೆಯಲ್ಲ, ಅಲ್ಲಿಂದ 2ನೇ ಕ್ರಾಸ್, ಅದು ಮೇನ್ ಹುಡಿದ್ರೆ ವೀರಾಪುರ ಬಸ್ ಸ್ಟಾಪ್ಗೆ ಹೋಗುತ್ತೆ. ಸೊ ಅಲ್ಲಿಂದ 2ನೇ ಕ್ರಾಸು ಲೆಫ್ಟಲ್ಲೇ ಫಸ್ಟ್ ಮನೆಯೇ ಈ ಒಂದು ಡಿ ಜೆ ಇರುವಂತಹ ಒಂದು ಮನೆ. ಸೊ ವೀರಾಪುರಕ್ಕೆ ಬಂದು ಮೂರ್ತಿಯವ್ರ ಮನೆ ಅಂದರೆ ಹೇಳ್ಬಿಡ್ತಾರೆ. ನೋಡಿ, ಇದೇ ಬುಲೆರಾಗನೇ ಹಿಂದೆಗಡೆ ಇದನ್ನು ಫಿಟ್ಟಿಂಗ್ ಮಾಡ್ತಿದ್ದಾರೆ ಜನ್ರೇಟು. ನೋಡೋಣ ಹೆಂಗಿದೆ. ಸೊ ಇನ್ನೊಂದು, ಈ ಒಂದು ವಿಡಿಯೋ ಪ್ರಮೋಷನ್ಗಂತೂ ಮಾಡ್ತಾಯಿಲ್ಲ. ಸೊ ನಮ್ಮ ಬ್ರದರು ತುಂಬ ದಿನದಿಂದ ಮಾಡಬೇಕು ಅಂತಂದು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಮ್ಮೂರಿಗೆ ಆಲ್ಮೋಸ್ಟ್ ಡಿ ಜೆ ತೊಗೊಂಡು ಹೋಗ್ತಾಯಿದ್ದೀವಿ. ಬನ್ನಿ ನೋಡೋಣ ಹೇಗೆ ಸಿಗುತ್ತೆ, ಸೌಂಡ್ ಹೆಂಗಿರುತ್ತೆ. ಹೊಸ ಫಿಟ್ಟಿಂಗ್ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ಗಾಡಿಗೆ ಆಲ್ಮೋಸ್ಟ್ 4 ಜನ ಬರ್ತಾರಂತೆ. ಸೊ ಇವರೇ ಆಪ್ರೇಟ್ರ್. ನಿಮ್ಮ ಹೆಸರು? ದೇವರಾಜ್. ಯಾವ ನಿಮ್ಮದು? ವೀರಾಪುರ. ಸೊ ನಿಮಗೆ ಈ ಒಂದು ಡಿ ಜೆ ಫೀಲ್ಡಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್? 3 ವರ್ಷ. ಓಕೆ, ನೋಡೋಣ ಯಾವ ರೀತಿ ಸೌಂಡ್ ಬರುತ್ತೆ ಹೇಗೆ ಅಂತ. ಯಾಕಂದರೆ ನಮ್ಮ ಪರಶುರಾಮಪುರದಲ್ಲಿ ಸುಮಾರು ನಮ್ಮ ಹೋಬ್ಳಿಲಿ 4-5 ಇದ್ದಾವೆ. ಓಕೆ, ಚೆಕ್ ಮಾಡಿ. ಓಕೆ. ಸೊ ನೋಡಿ, ಸೊ ಯಾರೇ ಡಿ ಜೆ ಬುಕ್ ಮಾಡಿದ್ರು, ಡಿ ಜೆ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಬುಕ್ಕಿಂಗ್ ಅಮೌಂಟ್ ಬಿಟ್ಕೊಂಡು ಡೀಸೆಲ್ ಹಾಕ್ಸ್ಲೇಬೇಕು ಅಂತಂದು ಹೇಳ್ತಿದ್ದಾರೆ ಅವರು. ಏನಕ್ಕಪ್ಪ ಅಂದರೆ, ಸೊ ನೀವು ಮಾತಾಡಿರುವಂತಹ ಅಮೌಂಟಲ್ಲಿ ಡೀಸೆಲ್ ಇರೋಲ್ಲ. ಸೊ ಡೀಸೆಲ್ ಹಾಕ್ಸ್ಕೋಬೇಕು ಅಂದರೆ ಕಸ್ಟಮರೇ ಹಾಕ್ಸ್ಕೊಬೇಕು ಡೀಸೆಲು.
5 ಲೀಟ್ರು 10 ಲೀಟ್ರು 15 ಲೀಟ್ರು 20 ಲೀಟ್ರು. ಸೊ ಅವರ ಒಂದು ಇದ್ರ ಮೇಲೆಗಡೆ ಡೀಸೆಲ್ನ ಹಾಕ್ಸ್ಕೋಬೇಕಂತ ಹೇಳ್ತಿದ್ದಾರೆ. ಸೊ ಗೊತ್ತಿಲ್ಲದವ್ರಿಗೆ ಇದೊಂದು ಉಪಯುಕ್ತ ಮಾಹಿತಿ, ಗೊತ್ತಿರೋರಿಗೆ ವಿಡಿಯೋನ ವೀಕ್ಷಣೆ ಮಾಡಿ. ಇದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಅಂದರೆ ಹೊಸ ಫಿಟ್ಟಿಂಗ್ ಆಗಿರೋದ್ರಿಂದ ಈ ಥರ ಟ್ಯಾಕ್ಟ್ರಿಗೆಲ್ಲ ಡಂಪ್ ಮಾಡ್ತಿದ್ದಾರೆ. ಸೊ ಇನ್ನೊಂದು 6 ಮಂತ್ 1 ಇಯರ್ ಒಳಗಡೆ ಗಾಡಿ ಸಹಿತ ಬರುತ್ತೆ ಅಂತ ಹೇಳಿದ್ದಾರೆ. ಪಿಕಪ್ಗಾಗಲಿ ಇನ್ನೊಂದು ಗಾಡಿಗಾಗಲಿ ರೆಡಿ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಸೊ ಇಷ್ಟಿದೆ. ಫುಲ್ ವಿಡಿಯೋ ಸಾಂಗ್ಸ್ ಎಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬರೋಲ್ಲ, ಕಾಪಿರೈಟ್ ಬರುತ್ತೆ. ಸೊ ಅದಕ್ಕೇನೆಂದರೆ ಇದೊಂದು ಇಂಟ್ರಡಕ್ಷನ್ ಆಗಿರುತ್ತೆ, ಅವ್ರ ಅಡ್ರೆಸ್ಸು ಯಾವ ಥರ ಬರುತ್ತೆ ಅಂತ ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಆ ಒಂದು ಶಾರ್ಟ್ಸಲ್ಲಿ ಎಫೆಕ್ಟಿವ್ ಹೆಂಗಿರುತ್ತೋ ಆ ಒಂದು ವೀಕ್ಷಣೆ ಮಾಡ್ಕೊಂಡು ಸೊ ನಿಮ್ಗೆ ಇಷ್ಟ ಆದರೆ ಬುಕ್ಕಿಂಗ್ ಮಾಡ್ಕೋಬೋದು. ಗಾಡಿಗೆ ಫಿಟ್ಟಿಂಗ್ ಮಾಡಿದ್ರೆ ಇಷ್ಟು ಕೆಲಸ ಇರೋಲ್ಲ. ಸೊ ಗಾಡಿ ಫಿಟ್ಟಿಂಗ್ ಇಲ್ಲ ಅಂದರೆ ಟ್ಯಾಕ್ಟ್ರಿಗೆ ಬುಲೆರಾಗೆ ಫಿಟ್ಟಿಂಗ್ ಮಾಡಬೇಕಂದ್ರೆ ಎಷ್ಟು ವರ್ಕ್ ಇರುತ್ತೆ. ಆ ಒಂದು ಬೆಲ್ಟಿಂದ ಎಷ್ಟು ಟೈಟಾಗಿ ಕಟ್ತಾರೆ ಅಂದರೆ ಸ್ವಲ್ಪ ಜುಮ್ ಅನ್ನಲ್ಲ, ಅಷ್ಟು ಟೈಟಾಗಿ ಕಟ್ಟಿರ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರೂ ಈಚೆರಿಗೂ ಬುಲೆರಾಗೆಲ್ಲ ಫಿಟ್ಟಿಂಗ್ ಮಾಡಿರ್ತಾರೆ. ಸೊ ಇವರು ಹೊಸೊಬ್ಬರಾಗಿರೋದ್ರಿಂದ ಇನ್ನೂ ಟ್ಯಾಕ್ಟ್ರಿ ಮಾಡ್ತಿದ್ದಾರೆ, ನೆಕ್ಸ್ಟ್ ಬರ್ತೈತೆ ಅಂತ ಹೇಳಿದ್ದಾರೆ. ನೋಡಿರಿ ಇವು ಹೆಂಗಿದೆ ಬಾಕ್ಸಸ್, ತುಂಬ ಹೈಟ್ ಇದೆ, ತುಂಬ ಚೆನ್ನಾಗಿದೆ ಬಾಕ್ಸಸ್. ನನಗಿಷ್ಟ ಆಯಿತು. ಸೌಂಡ್ ಹೆಂಗೆ ಬರುತ್ತಾ ಕಾದು ನೋಡುವ. ನೋಡಿರಿ ಬಾಕ್ಸಸ್ ಮಾತ್ರ ಒಳ್ಳೆ ಲುಕ್ಕಾಗಿ ಕಾಣ್ತಿದೆ. ಸೌಂಡ್ ಹೆಂಗೆ ಬರುತ್ತೋ ಕಾದು ನೋಡ್ತಿದ್ವಿ. ನೋಡಿರಿ ನಮ್ಮ ಗ್ರಾಮದ ನಮ್ಮ ಬ್ರದರ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಡಿ ಜೆ ಹೆಂಗೆ ಸೌಂಡ್ ಬರುತ್ತೆ, ಹೆಂಗೆ ಕುಣಿಬೇಕು, ಹೆಂಗೆ ಡ್ಯಾನ್ಸ್ ಮಾಡಬೇಕು ಅಂತ. 4 ಜನ 3 ಎತ್ತಿಡಬೇಕು ಇದಕ್ಕೆ. ನೋಡ್ರಿ 3 ಎತ್ತಿಡ್ತಾರೆ ಆ ಬಾಕ್ಸ್. ಅಂದರೆ ಎಷ್ಟು ವೆಯ್ಟ್ ಇರುತ್ತೆ ಹೇಳಿ. ಫೈನಲಿ 7 ಅಷ್ಟೊತ್ತಿಗೆ ಫಿಟ್ಟಿಂಗ್ ಆಯಿತು. ಯಾಕಂದರೆ ಟ್ಯಾಕ್ಟ್ರಿ ಬರೋದು ಲೇಟ್ ಆಯಿತು. ಇಷ್ಟೆಲ್ಲ ಫಿಟ್ಟಿಂಗ್ ಇರುತ್ತೆ, ಸುಮಾರು ಒಂದು ½ ಅನ್ ಅವರ್ ಬೇಕಾಗುತ್ತೆ ಎಲ್ಲ ಫಿಟ್ಟಿಂಗು. ಸೊ ರೆಡಿ ಗಾಡಿ ಇದ್ದರೆ ಏನಿಲ್ಲ, ಬರ್ತಿದ್ದಂಗೆ ಡೀಸೆಲ್ ಹಾಕಿ ಆನ್ ಮಾಡ್ತಿರೋದೇ. ನಮ್ಮ ಹುಡುಗರು ಕಾಯ್ತಿದ್ದಾರೆ, ಇನ್ನೂ ಮದುವೆ ಇನ್ನೂ ಜನ ಬಂದಿಲ್ಲ, ಬರ್ತಾರೆ, ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ಇನ್ನೊಂದು 20 ಮಿನಿಟ್ಸ್ ಆಗ್ಬೋದು. ವೆಯ್ಟ್ ಮಾಡೋಣ ಸೌಂಡ್ ಸಿಸ್ಟಮ್ ಹೇಗೆ ಬರುತ್ತೆ ಅಂತ ಕಾದು ನೋಡುವ. ಇಷ್ಟು ಫಿಟ್ಟಿಂಗ್ ಇದು.